ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕೈವಾರ ಅಂದರೆ ಆದಿ ಕಾಲದಲ್ಲಿ ಕೈ ಮುಗಿದು ಕೇಳ್ಕೊಂಡ್ರೆ ವರ ಕೊಡುವ ದೇವಸ್ಥಾನ ಅಂತ ಅರ್ಥ. ಅದು ಕೈವಾರ. ಇಲ್ಲಿ ಮೂಲ ದೇವರಾದ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ತುಂಬ ಹಳೆಯದಾದ ದೇವಸ್ಥಾನ. ಹಳೆಯದು ಅಂದರೆ 4 ಯುಗದ ಚರಿತ್ರೆ ಇರುವ ದೇವಸ್ಥಾನ ಇದು. ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನದಲ್ಲಿ ಸೀತೆ, ರಾಮ, ಲಕ್ಷ್ಮಣ ಎಂಬ ಮೂವರು ಅವರ ತಂದೆ ಚಿಕ್ಕಮ್ಮ ಹೇಳಿದ ಮೇರೆಗೆ ಅಲ್ಲಿಂದ ತೆರಳಿ ಬಂದು, ಇದು ಅರಣ್ಯ, ಆ ಕಾಲದಲ್ಲಿ ಅರಣ್ಯ. ಇಲ್ಲಿ ಅಮರನಾರಾಯಣ ಸ್ವಾಮಿ ದೇವಸ್ಥಾನನೇ ಕೈ ಮುಗಿದು ಬೇಡಿಕೊಳ್ಳೋಕ್ಕೆ ಬಂದಿರುವಾಗ ಅವರು ಸೀತೆಗೆ ಬಾಯಾರಿಕೆ ಆಗುತ್ತೆ. ಆವಾಗ ಲಕ್ಷ್ಮಣ ಕೇಳುವಾಗ ಲಕ್ಷ್ಮಣ ಒಂದು ಬಾಣ ಬಿಟ್ಟು ಇಲ್ಲಿ ಒಂದು ಕೋನೇಟಿಯನ್ನು ನಿರ್ಮಾಣ ಮಾಡ್ತಾನೆ. ಅವನ ಕೋನೇಟಿ ಇವಾಗಲೂ ಮೇಲೆ ಇದೆ ಅಂತೆ. ನಾನು ನೋಡಿಲ್ಲ, ಇನ್ನೊಂದು ಸಲ ಹೋಗುವಾಗ ತೋರಿಸ್ತೀನಿ. ಅದು ತುಂಬ ಅದ್ಭುತವಾದ ತೀರ್ಥವಂತೆ. ಪಾಪ ವಿಮೋಚನೆ ಆಗತ್ತಂತೆ. ಇಲ್ಲಿ ಪಾಂಡವರು ಅಜ್ಞಾತ ವಾಸ ಇರುವಾಗ ಈ ಜಾಗಕ್ಕೆ ಬಂದು ಈ ಅಮರನಾರಾಯಣ ಸ್ವಾಮಿಯನ್ನು ಬೇಡಿಕೊಳ್ಳೋಕ್ಕೆ ಬಂದಿರುವಾಗ ಇಲ್ಲಿ ಒಂದು ಊರಿತ್ತು. ಆ ಊರಲ್ಲಿ ಜನರು ತುಂಬ ಕಷ್ಟದಲ್ಲಿ ಇದ್ದರು. ಇಲ್ಲಿ ಒಬ್ಬನು ರಾಕ್ಷಸ ಬಕಾಸುರ ಅಂತ ಒಬ್ಬನು ಇದ್ದ ಈ ಬೆಟ್ಟೆಯಲ್ಲಿ. ಬಕಾಸುರರಿಗೆ ಈ ಊರು ಈಗ ಒಂದು ದಿನಕ್ಕೆ ಒಂದು ಮನೆಯಲ್ಲಿಂದ ಒಬ್ಬರು ಎತ್ತಿನ ಗಾಡಿ ತುಂಬ ಅನ್ನ ಮಾಡಿಕೊಂಡು ಎತ್ತನ್ನು ಕಟ್ಕೊಂಡು ಈ ಮನೆಯ ಹತ್ರ ಈ ಬೆಟ್ಟ ಹತ್ರ ಬಂದರೆ, ಈ ಬೆಟ್ಟೆಯಲ್ಲಿರುವ ಬಕಾಸುರ ಆ ಅನ್ನವನ್ನು, ಆ ಎದ್ದು ಮತ್ತು ಈ ಮನುಷ್ಯ ಎಲ್ಲರನ್ನು ತಿಂದಾಗ್ತಾಯಿದ್ದ. ಇವರು ಒಂದೊಂದು ದಿನಕ್ಕೆ ಒಬ್ಬರು ಮನೆಯಿಂದ ಅವರು ಹೋಗಬೇಕು. ಈ ಕಷ್ಟದಲ್ಲಿರುವಾಗ ನಾನು ಹೋಗ್ತೀನಿ, ಒಂದು ದಿನ ಒಂದು ಮನೆಯಲ್ಲಿ ಹೋಗುವಕ್ಕೆ ರೆಡಿಯಾಗಿ ಇದ್ದರೆ ಆ ಮನೆಯಿಂದ ನಾನು ಹೋಗ್ತೀನಿ, ನೀವು ಯಾವಾಗ ಬರಬೇಡಿ ಅಂತ ಭೀಮ ಅವ್ರ ಕಷ್ಟದ ಪೂರ್ಣಗೊಳಿಸೋಕ್ಕೆ ಅಲ್ಲಿಂದ ತೆರಳುತ್ತಾನೆ. ಹೋಗಿ ಬಕಾಸುರನ ಹತಮಾರಿಸಿ ಸಾಯಿಸಿಬಿಟ್ಟು ಒಂದು ಕೊಗೆಯಲ್ಲಿ ಅವನ್ನು ಕೂಡಾಕಿ ಇರ್ತಾನೆ. ಇವಾಗಲೂ ಆ ಜಾಗದಲ್ಲಿ ಭೀಮನ ಅಮಾವಾಸ್ಯೆ ಅಂದ ಟೈಮಲ್ಲಿ ಆ ಕಿವಿ ರಕ್ತ ಬರುತ್ತೆ ಅಂತ ಇವಾಗಲೂ ಹೇಳ್ತಾ ಇದ್ದಾರಂತೆ. ಈ ಭೀಮ ಇವರು ಬಕಾಸುರನ ಕೊಂದಕ್ಕೆ ಅವರು ಬ್ರಹ್ಮಹತ್ಯೆ ದೋಷ ಬಂದಿದೆ. ಅದಕ್ಕೋಸ್ಕರ ಇಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾನೆ, ಭೀಮ ಬಕಾಸುರ ದೇವಸ್ಥಾನ ಅಂತ. ಈ ದೇವಸ್ಥಾನದಲ್ಲಿ ಈಶ್ವರನೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಥರ ಇತಿಹಾಸ ಇರುವ ಕೈವಾರ. ಇಲ್ಲಿ ನಾರಾಯಣ ತಾತ ಎಂಬವರು ಮುದ್ದಮ್ಮ ಕೊಂಡಪ್ಪ ಎಂಬ ದಂಪತಿಗೆ ಅಮರನಾರಾಯಣ ಸ್ವಾಮಿ ಕೃಪೆಯಿಂದ 1726ರಲ್ಲಿ ಅವರು ಹುಟ್ಟಿರ್ತಾರೆ. ನಾರಾಯಣನ ತಾತ ಅವರು ಹುಟ್ಟಿರ್ತಾರೆ. ಆವಾಗ ಅವರಿಗೆ ನಾರಾಯಣಪ್ಪ ಅಂತ ಹೆಸರು. ಅವರು ಸೋದರ ಮಾವ ಮಗಳನ್ನ ಮದುವೆ ಮಾಡ್ತಾರೆ. ಅವರಿಗೆ 3 ಮಕ್ಕಳಾಗುತ್ತೆ. ಅವರು ಬಳೆ ವ್ಯಾಪಾರ ಮಾಡ್ತಾರೆ. ಅದಕ್ಕೋಸ್ಕರ ಬಳೆ ವ್ಯಾಪಾರಕ್ಕೋಸ್ಕರ ದೂರದಿಂದ ಈ ಊರಿಗೆ ಬಂದು ಇಲ್ಲಿ ನೆಲೆ ನಿಲ್ಲಿಸುತ್ತಾರೆ. ಇವಾಗ ಅವರು
ಇಲ್ಲಿರುವಾಗ ಬಳೆ ವ್ಯಾಪಾರ ಮುಗಿದ ಮೇಲೆ ನೈಟ್ ಇಲ್ಲಿ ಇರೋಕ್ಕೆ ಒಂದು ಕೊಗೆಯನ್ನು ಆಯ್ಕೆ ಮಾಡ್ತಾರೆ. ಆವಾಗ ದೇವರ ಪ್ರತಿಷ್ಠವಾಗಿ ಅವರಿಗೆ ಒಂದು ಇದನ್ನು ಹೇಳ್ತಾರೆ, 3 ವರ್ಷ ಇಲ್ಲಿ ತವ ಮಾಡಿದ್ರೆ ನಿಮಗೆ ಬೆನ್ಸ್ ಕಲ್ಲು ಆಗುತ್ತೆ ಅಂತ ಅರಿವಾಗತ್ತೆ. ಅದಕ್ಕೆ ಇಲ್ಲೇ ಇದ್ದು ಇದಾಗುತ್ತೆ. ಅದು ಬೆನ್ಸ್ ಕಲ್ಸಕ್ರೆ ಆಯಿತು. ನಾರಾಯಣ ತಾತ ಅವರು ಇಲ್ಲಿ 110 ವರ್ಷ ಜೀವಂತವಾಗಿದ್ದು ಕಾಲಜ್ಞಾನ 20 ವರ್ಷ ತವದಲ್ಲಿ ಅವರಿಗೆ ತಿರುಪತಿ ಶ್ರೀನಿವಾಸ ದೈವದಲ್ಲಿ 20 ವರ್ಷ ಇದಕ್ಕೆ 20 ವರ್ಷ ಇದ್ದು ಕಾಲಜ್ಞಾನ ಬರೀತಾರೆ. ಇವರು ತಪಸ್ಸು ಇರುವಾಗ ಚಿರತೆ, ಪುಲಿ, ಕರಡಿ ಎಲ್ಲ ಇವರಿಗೆ ಬೆನ್ನುಗಾವಲಾಗಿತ್ತು. ಈ ದೇವಸ್ಥಾನದಲ್ಲಿ 3 ಹೊತ್ತೂ ಊಟ ಸಿಗುತ್ತೆ. ಇಲ್ಲಿ ಯೋಗ ನರಸಿಂಹಸ್ವಾಮಿಗೆ ದೇವಸ್ಥಾನ ಇದೆ. ಈ ನಾರಾಯಣ ತಾತ ಎಂಬವರು ದೇವಸ್ಥಾನಕ್ಕೆ ಬಂದು ನೀವು ಏನು ಕೇಳ್ಕೊಂಡ್ರೂ ಇಲ್ಲಿ ಸಿಕ್ಕುತ್ತೆ ಅಂತ ಈ ದೇವಸ್ಥಾನಕ್ಕೆ ಕೈವಾರ ಅಂತ ಹೇಳಿದ್ದಾರೆ. ನಮ್ಮ ನಾರಾಯಣ ತಾತ ಎಂಬವರು 110 ವರ್ಷ ಬಾಳಿ ಇಲ್ಲಿ ಜೀವ ಸಮಾಧಿಯಾಗಿದ್ದಾರೆ. 1836ರಲ್ಲಿ ಜೀವ ಸಮಾಧಿಯಾಗಿದ್ದಾರೆ. ಅವರು ಹುಟ್ಟಿಗೆ 1726ರಿಂದ 1836ವರೆಗೆ ಇವರು ಇಲ್ಲಿದ್ದು ಜೀವ ಸಮಾಧಿಯಾಗಿದ್ದಾರೆ. ಇವಾಗ ಅವರೇ ದೇವರು. ಇಲ್ಲಿ ದಿನನಿತ್ಯ ಪೂಜಾ ಪುರಸ್ಕಾರ ನಡೆಯುತ್ತೆ, ಭಜನೆ ಮಾಡ್ತಾರೆ. 3 ಹೊತ್ತೂ ಊಟ ಸಿಗುತ್ತೆ ಇಲ್ಲಿ ಉಚಿತವಾಗಿ. ಇಲ್ಲಿ ಭೀಮಲಿಂಗೇಶ್ವರ ಅಂತ ದೇವಸ್ಥಾನ ಇದೆ. ಇಲ್ಲಿ ಅದು ತುಂಬ ಹಳೆಯದು, ಯುಗ ಕಾಲದಿಂದ ಇಲ್ಲಿ ದೇವಸ್ಥಾನ ನಡೆಯುತ್ತಾ ಇದೆ. ತುಂಬ ಹಳೆಯ ದೇವಸ್ಥಾನ ಕೈವಾರ. ಬೆಟ್ಟ ಮೇಲೆ ಹೋಗಿ ನೋಡಬೇಕಾಯಿತು, ನಾವು ಇಷ್ಟುವರೆಗೆ ನಾವು ಹೋಗಿಲ್ಲ, ಹೋಗಬೇಕು.
ಮತ್ತೆ ಆಯ್ತಾ. ಮಾಡ್ತೀವಿ ಅದರದ್ದು ಸಂಕಲ್ಪಗಳಿದ್ರೆ ಎಲ್ಲ ಒಂದು ಸಾರಿ ಯಾರನ್ನ ಅರ್ಚನೆ ತೆಗೆದಿದ್ರೆ ಹೇಳಿ ಸ್ವಾಮಿಗಳಿಗೆ. ಬನ್ನಿ ಈ ಕಡೆ ಬನ್ನಿ, ಜಾಗ ಇದೆಯಾ ಮುಂದೆ ಹೋಗಮ್ಮ. ಹಾಕಿ